1901 ಆಗ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಮುಂಬೈ ಸಮೀಪದ ಮಸೂರ್ ರೈಲ್ವೆ ನಿಲ್ದಾಣದಲ್ಲಿ 10 ವರ್ಷದ ಒಬ್ಬ ಹುಡುಗ ತನ್ನ ಅಣ್ಣ ಮತ್ತು ಸಂಬಂಧಿಕರ ಜೊತೆ ನಿಂತಿದ್ದ. ಅವರು ರೈಲು ಹಿಡಿದು ಬಹಳ ಸಮಯವಾಗಿತ್ತು. ಆದರೆ ಅವರನ್ನು ಕರೆದುಕೊಂಡು ಹೋಗಲು ಬರಬೇಕಾಗಿದ್ದವರು ಯಾರೂ ಬಂದಿರಲಿಲ್ಲ. ನಿಧಾನವಾಗಿ ಕತ್ತಲಾಗುತ್ತಿತ್ತು. ಆ ಹುಡುಗನಿಗೆ ಭಯ ಶುರುವಾಯಿತು. ಮಕ್ಕಳು ಒಂಟಿಯಾಗಿ ನಿಂತಿರುವುದನ್ನು ನೋಡಿ ಸ್ಟೇಷನ್ ಮಾಸ್ಟರ್ ಹತ್ತಿರ ಬಂದು ವಿಚಾರಿಸಿದರು. ಎಲ್ಲರೂ ಹೊರಟು ಹೋದರು, ನೀವೇಕೆ ಇನ್ನೂ ನಿಲ್ಲೇ ನಿಂತಿದ್ದೀರಿ ಎಂದು. ಅದಕ್ಕೆ 10 ವರ್ಷದ ಹುಡುಗ ಉತ್ತರಿಸಿದ, ನಾವು ಕೊರೆಗಾಂವ್ಗೆ ಹೋಗಬೇಕು. ನಮ್ಮ ತಂದೆ ಅಥವಾ ಅವರ ಕೆಲಸದವರು ನಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ, ಅವರಿಗಾಗಿ ಕಾಯುತ್ತಿದ್ದೇವೆ ಎಂದ. ಆ ಮಕ್ಕಳು ಅಚ್ಚುಕಟ್ಟಾದ ಬಟ್ಟೆ ಮತ್ತು ಅವರ ಮಾತುಗಾರಿಕೆಯನ್ನು ನೋಡಿ ಸ್ಟೇಷನ್ ಮಾಸ್ಟರಿಗೆ ಇವರು ಯಾವುದೋ ಮೇಲ್ಜಾತಿಯ ಮಕ್ಕಳು ಇರಬೇಕೆಂದು ಅನಿಸಿತು. ಹಾಗಾಗಿ ಅವನು ಬಹಳ ಪ್ರೀತಿಯಿಂದ ಅವರ ಜೊತೆ ಮಾತನಾಡಲು ಶುರು ಮಾಡಿದ. ಆದರೆ ಮಾತುಕತೆಯ ನಡುವೆ ಆ ಮಕ್ಕಳು ಅಂದು ಅಸ್ಪೃಶ್ಯರು ಎಂದು ಪರಿಗಣಿಸಲ್ಪಟ್ಟಿದ್ದ ಮಹರ್ ಜಾತಿಗೆ ಸೇರಿದವರು ಎಂಬ ವಿಷಯ ಅವನಿಗೆ ತಿಳಿಯಿತು. ತಕ್ಷಣವೇ ಸ್ಟೇಷನ್ ಮಾಸ್ಟರ್ ಮುಖ ಬದಲಾಯಿತು. ಅವನ ಮುಖದಲ್ಲಿದ್ದ ನಗು ಮಾಯವಾಯಿತು. ಅಲ್ಲಿ ಆ ಮಕ್ಕಳು ಇಲ್ಲವೇನೋ ಎಂಬಂತೆ ಕನಿಷ್ಠ ಪಕ್ಷ ಅವರನ್ನು ನೋಡದೆಯೇ ಅವನು ಸರಕ್ಕನೆ ತನ್ನ ಕ್ಯಾಬಿನ್ ಒಳಗೆ ಹೊರಟು ಹೋದ. ಇದಾದ ನಂತರ ಅಲ್ಲಿಗೆ ಬಂದ ಒಬ್ಬೊಬ್ಬರೇ ಎತ್ತಿನ ಗಾಡಿಯವರು ಕೂಡ ಅವರನ್ನು ಕರೆದುಕೊಂಡು ಹೋಗಲು ನಿರಾಕರಿಸಿದರು. ಕೇವಲ ಜಾತಿಯ ಕಾರಣಕ್ಕೆ ಯಾರೂ ಆ ಮಕ್ಕಳನ್ನು ತಮ್ಮ ಗಾಡಿಯಲ್ಲಿ ಕೂರಿಸಿಕೊಳ್ಳಲು ಸಿದ್ಧರಿರಲಿಲ್ಲ. ಕೊನೆಗೆ ಒಬ್ಬ ಗಾಡಿಯವನು ಒಂದು ಕಂಡೀಷನ್ ಹಾಕಿ ಒಪ್ಪಿಕೊಂಡ. ನಾನು 2ರಷ್ಟು ಬಾಡಿಗೆ ತೆಗೆದುಕೊಳ್ಳುತ್ತೇನೆ, ಆದರೆ ಗಾಡಿಯನ್ನು ನಾನು ಓಡಿಸುವುದಿಲ್ಲ, ನೀವೇ ಓಡಿಸಬೇಕು ಎಂದ. ಬೇರೆ ದಾರಿ ಇಲ್ಲದೆ ಆ ಹುಡುಗನೇ ತನ್ನ ಅಣ್ಣ ಮತ್ತು ಸಂಬಂಧಿಕರೊಂದಿಗೆ ಎತ್ತಿನ ಗಾಡಿಯನ್ನು ಓಡಿಸಿಕೊಂಡು ಹೋಗಬೇಕಾಯಿತು. ಒಂದು ಕಡೆ ಕತ್ತಲಾಗುತ್ತಿತ್ತು, ಇನ್ನೊಂದು ಕಡೆ ಬಾಯಾರಿಕೆಯಿಂದ ಮಕ್ಕಳ ಗಂಟಲು ಒಣಗಿ ಹೋಗಿತ್ತು. ಆ 10 ವರ್ಷದ ಹುಡುಗ ದಾರಿಯಲ್ಲಿ ಒಂದು ಸಣ್ಣ ಗುಡಿಸಲು ನೋಡಿ ನೀರು ತರಲು ಕೆಳಗಿಳಿದ. ಆಗ ಗಾಡಿಯವನು ಒಂದು ಸಲಹೆ ನೀಡಿದ. ಅಲ್ಲಿರುವವನು ಟೋಲ್ ವಸೂಲಿ ಮಾಡುವವನು, ಅವನು ಹಿಂದೂ. ನೀನು ಮಹರ್ ಜಾತಿಯವನು ಎಂದು ತಿಳಿದರೆ ಅವನು ನೀರು ಕೊಡುವುದಿಲ್ಲ. ಒಂದು ವೇಳೆ ನೀನು ನಿನ್ನನ್ನು ಮುಸಲ್ಮಾನ ಎಂದು ಹೇಳಿಕೊಂಡರೆ ಬಹುಶಃ ನೀರು ಸಿಗಬಹುದು ಎಂದ. ಆ ಹುಡುಗ ಅಲ್ಲಿಗೆ ಹೋಗಿ ನೀರು ಕೇಳಿದಾಗ ತನ್ನನ್ನು ಮುಸಲ್ಮಾನ ಎಂದು ಪರಿಚಯಿಸಿಕೊಂಡ. ಆದರೂ ಆ ವ್ಯಕ್ತಿಗೆ ಈ ಮಕ್ಕಳು ಕೆಳಜಾತಿಯವರು ಎಂಬ ಅನುಮಾನ ಬಂದಿರಬೇಕು. ಹಾಗಾಗಿ ಆ ಹುಡುಗನಿಗೆ ಅಲ್ಲಿಯೂ ನೀರು ಸಿಗಲೇ ಇಲ್ಲ. ಆ ಮಗುವಿಗೆ ಇಂತಹ ಅವಮಾನಗಳು ಹೊಸದೇನೂ ಆಗಿರಲಿಲ್ಲ. ಶಾಲೆಯಲ್ಲೂ ಪ್ರತಿದಿನ ಅವನು ಇಂತಹದೇ ಕಹಿ ಅನುಭವಗಳನ್ನು ಎದುರಿಸುತ್ತಿದ್ದ. ಅವನ ಜೊತೆಗೆ ಓದುತ್ತಿದ್ದ ಸಹಪಾಠಿಗಳು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ. ಅವನನ್ನು ಮುಟ್ಟಲು ಕೂಡ ಅಸಹ್ಯ ಪಡುತ್ತಿದ್ದರು. ಪರಿಸ್ಥಿತಿ ಎಷ್ಟೊಂದು ಕಠಿಣವಾಗಿತ್ತೆಂದರೆ ಕ್ಲಾಸಿನಲ್ಲಿ ಅವನನ್ನು ಎಲ್ಲರಿಗಿಂತ ದೂರವಾಗಿ ಒಂದು ಗೋಣಿ ಚೀಲದ ಮೇಲೆ ಕೂರಿಸುತ್ತಿದ್ದರು. ಆ ಗೋಣಿ ಚೀಲವನ್ನು ಶಾಲೆಯ ಕೆಲಸಗಾರರು ಕೂಡ ಮುಟ್ಟುತ್ತಿರಲಿಲ್ಲ. ಆ ಮಗುವೆ ಅದನ್ನು ಪ್ರತಿದಿನ ಮನೆಗೆ ತೆಗೆದುಕೊಂಡು ಹೋಗಿ ಒಗೆದು ತರಬೇಕಾಗಿತ್ತು. ಆದರೆ ಇದೇ ಹುಡುಗ ಮುಂದೆ ಬೆಳೆದು ಹಿಂದುಳಿದವರ ಮತ್ತು ದಲಿತರ ಧ್ವನಿಯಾಗಿ ಇಡೀ ಜಗತ್ತೇ ಮೆಚ್ಚುವಂತೆ ಬೆಳೆಯುತ್ತಾನೆ ಎಂದು ಅಂದು ಯಾರಿಗೂ ತಿಳಿದಿರಲಿಲ್ಲ. ಅನ್ಯಾಯಕ್ಕೊಳಗಾದ ಬಾಲಕನೇ 40 ವರ್ಷಗಳ ನಂತರ ಸ್ವತಂತ್ರ ಭಾರತದ ಸಂವಿಧಾನವನ್ನು ರಚಿಸುತ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ. ಇಂದು ಭಾರತದ ಯಾವುದೇ ಪ್ರಜೆಗೆ ಅನ್ಯಾಯವಾದರೆ ಅಥವಾ ಅವರ ಹಕ್ಕುಗಳನ್ನು ಯಾರಾದರೂ ಕಿತ್ತುಕೊಂಡರೆ ಅವರಿಗೆ ನ್ಯಾಯ ಸಿಗುವುದು ಅಂದು ಅವಮಾನ ಅನುಭವಿಸಿದ ಅದೇ ಹುಡುಗ ಬರೆದ ಸಂವಿಧಾನದಿಂದಲೇ. ಯಾರನ್ನು ಅಸ್ಪೃಶ್ಯರು ಎಂದು ಕರೆದು ಸಮಾಜವು ದೂರ ಇಟ್ಟಿತ್ತೋ ಅವರೇ ಮುಂದೆ ಒಬ್ಬ ಮಹಾನ್ ದಾರ್ಶನಿಕ ನಾಯಕ, ಎ ವಿಷನರಿ ಲೀಡರ್, ದೊಡ್ಡ ಅರ್ಥಶಾಸ್ತ್ರಜ್ಞ, ಎನ್ ಎಕನಾಮಿಸ್ಟ್, ಸಮಾಜ ಸುಧಾರಕ, ಎ ಸೋಷಿಯಲ್ ರಿಫಾರ್ಮರ್, ಕ್ರಾಂತಿಕಾರಿ ಚಿಂತಕ, ಎ ರೆವಲ್ಯೂಷನರಿ ಥಿಂಕರ್, ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವ, ಲಾ ಮಿನಿಸ್ಟರ್ ಅಂಡ್ ನಮ್ಮ ಸಂವಿಧಾನದ ಶಿಲ್ಪಿ, ಎನ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅವರು ಜಾತಿ ತಾರತಮ್ಯ ಎಂಬ ಅಸಮಾನತೆಯ ದೊಡ್ಡ ಗೋಡೆಗೆ ಕೇವಲ ಸವಾಲು ಹಾಕಿದ್ದಲ್ಲದೆ ಅದನ್ನು ತಮ್ಮ ತರ್ಕ, ಶಿಕ್ಷಣ ಮತ್ತು ಸಂವಿಧಾನ ಎಂಬ ಅಸ್ತ್ರಗಳ ಮೂಲಕ ಪುಡಿ ಪುಡಿ ಮಾಡಿದರು. ಅವರೇ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಜಗತ್ತು ನಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತದೆ ಎನ್ನುವುದಕ್ಕಿಂತ ನಾವು ಜಗತ್ತನ್ನು ಹೇಗೆ ಬದಲಾಯಿಸುತ್ತೇವೆ ಎನ್ನುವುದು ಮುಖ್ಯ. 100 ವರ್ಷಗಳ ಹಿಂದೆ ಕೇವಲ ಜಾತಿಯ ಕಾರಣಕ್ಕೆ ಒಂದು ಹನಿ ನೀರಿಗಾಗಿ ಪರದಾಡಿದ ಒಬ್ಬ ಹುಡುಗ ಮುಂದೆ ಇಡೀ ದೇಶದ ಹಣೆ ಬರಹವನ್ನೇ ಬದಲಿಸಿದ ಕತೆ ಇದು. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಅಸಮಾನತೆಯ ವಿರುದ್ಧ ನಡೆದ ಮಹಾನ್ ಕ್ರಾಂತಿಯ ಆರಂಭ. ಬನ್ನಿ ಆ ಇತಿಹಾಸದ ಪುಟಗಳನ್ನು ತೆರೆಯೋಣ. ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಜನಿಸಿದರು. ಅವರು ಹುಟ್ಟಿದ್ದು ಮಧ್ಯಪ್ರದೇಶದ ಮಹು ಎಂಬ ಪ್ರದೇಶದಲ್ಲಿ.
ಇವರ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ ಅಂಬೇಡ್ಕರ್ ಅವರು ಈ ದಂಪತಿಗಳ 14ನೇ ಮಗು, ಅಂದರೆ ಎಲ್ಲರಿಗಂತ ಕೊನೆಯವರು. ಆ ಕಾಲದ ಹಿಂದೂ ಸಮಾಜದಲ್ಲಿ ಅಂಬೇಡ್ಕರ್ ಅವರ ಕುಟುಂಬದವರು ಸೇರಿದಂತೆ ಮಹರ್ ಜಾತಿಗೆ ಸೇರಿದ ಜನರನ್ನು ಅಸ್ಪೃಶ್ಯರು ಎಂದು ಕರೆಯುತ್ತಿದ್ದರು. ಇವರ ಮೂಲ ಊರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಆಂಬಡವೆ ಎಂಬ ಪುಟ್ಟ ಹಳ್ಳಿ. ಭೀಮ್ರಾವ್ ಅವರ ಪೂರ್ವಜರು ಬಹಳ ಕಾಲದಿಂದ ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ತಂದೆ ರಾಮ್ಜಿ ಸಕ್ಪಾಲ್ ಕೂಡ ಬ್ರಿಟಿಷ್ ಆರ್ಮಿಯಲ್ಲಿ ಕೆಲಸ ಮಾಡಿ ಸುಬೇದಾರ್ ಎಂಬ ಉನ್ನತ ಹುದ್ದೆಯಲ್ಲಿದ್ದರು. ಭೀಮ್ರಾವ್ ಅವರಿಗೆ 2 ವರ್ಷವಿರುವಾಗ ಅವರ ತಂದೆ ಕೆಲಸದಿಂದ ನಿವೃತ್ತರಾದರು. ನಂತರ ಅವರು ತಮ್ಮ ಇಡೀ ಕುಟುಂಬವನ್ನು ಮಹಾರಾಷ್ಟ್ರದ ಸತಾರಾ ಪಟ್ಟಣಕ್ಕೆ ಕರೆದುಕೊಂಡು ಬಂದರು. ಆದರೆ ಅವರಿಗೆ ಬರುತ್ತಿದ್ದ ಅಲ್ಪ ಮೊತ್ತದ ಪೆನ್ಷನ್ ಹಣದಲ್ಲಿ ಇಷ್ಟು ದೊಡ್ಡ ಸಂಸಾರವನ್ನು ನಡೆಸುವುದು ತುಂಬಾ ಕಷ್ಟವಾಗುತ್ತಿತ್ತು. ಹಾಗಾಗಿ ಸಂಸಾರವನ್ನು ನಡೆಸಲು ಹಣ ಬೇಕಿದ್ದರಿಂದ ಭೀಮ್ರಾವ್ ಮತ್ತು ಉಳಿದ ಕುಟುಂಬದವರನ್ನು ಸತಾರದಲ್ಲೇ ಬಿಟ್ಟು ಅವರ ತಂದೆ ಮಾತ್ರ ಕೆಲಸ ಹುಡುಕಿಕೊಂಡು ಕೊರೆಗಾಂವ್ಗೆ ಹೋದರು. ಅಲ್ಲಿ ಅವರು ಕ್ಯಾಶಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. ಭೀಮ್ರಾವ್ ಶಾಲೆಗೆ ಹೋಗಲು ಶುರು ಮಾಡಿದಾಗ ಅವರಿಗೆ ಅಸಲಿ ಕಷ್ಟಗಳು ಎದುರಾದವು. ಅವರ ಸಮುದಾಯಕ್ಕೆ 100 ವರ್ಷಗಳಿಂದ ಆಗುತ್ತಿದ್ದ ಅನ್ಯಾಯವನ್ನು ಈ ಪುಟ್ಟ ಬಾಲಕನು ಅನುಭವಿಸಬೇಕಾಗಿ ಬಂತು. ಅವರು ಮಹರ್ ಜಾತಿಗೆ ಸೇರಿದವರು ಎನ್ನುವ ಒಂದೇ ಒಂದು ಕಾರಣಕ್ಕೆ ಶಾಲೆಯಲ್ಲಿ ಅವರ ಮೇಲೆ ಅತ್ಯಂತ ಕೆಟ್ಟದಾದ ಮತ್ತು ಅಮಾನವೀಯವಾದ ತಾರತಮ್ಯ ನಡೆಯುತ್ತಿತ್ತು. ಕ್ಲಾಸಿನಲ್ಲಿ ಅವರನ್ನು ಉಳಿದ ಮಕ್ಕಳ ಜೊತೆ ಕುಳಿತುಕೊಳ್ಳಲು ಬಿಡುತ್ತಿರಲಿಲ್ಲ. ಅವರು ಪ್ರತಿ ದಿನ ಮನೆಯಿಂದಲೇ ಒಂದು ಗೋಣಿ ಚೀಲವನ್ನು ತರಬೇಕಿತ್ತು ಮತ್ತು ಅದರ ಮೇಲೆಯೇ ಕುಳಿತು ಪಾಠ ಕೇಳಬೇಕಿತ್ತು. ಶಾಲೆಯ ಕೆಲಸಗಾರರು ಕೂಡ ಆ ಚೀಲವನ್ನು ಮುಟ್ಟುತ್ತಿರಲಿಲ್ಲ. ಹೋಗುವಾಗ ಅವರೇ ಅದನ್ನು ಮಡಚಿಕೊಂಡು ಮನೆಗೆ ತೆಗೆದುಕೊಂಡು ಹೋಗಬೇಕಿತ್ತು. ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತೆಂದರೆ ಅವರಿಗೆ ತಾವೇ ಮಡಿಕೆಯಿಂದ ನೀರು ತೆಗೆದು ಕುಡಿಯುವ ಹಕ್ಕು ಕೂಡ ಇರಲಿಲ್ಲ. ಶಾಲೆಯ ಪ್ಯೂನ್ ಬಂದು ಮೇಲಿನಿಂದ ನೀರು ಸುರಿಯಬೇಕಿತ್ತು. ಒಂದು ವೇಳೆ ಆ ಪ್ಯೂನ್ ಅಂದು ಶಾಲೆಗೆ ಬರದಿದ್ದರೆ ಭೀಮ್ರಾವ್ ಅಂದು ಪೂರ್ತಿ ದಿನ ಬಾಯಾರಿಕೆಯಿಂದಲೇ ಇರಬೇಕಾಗುತ್ತಿತ್ತು. ಕನಿಷ್ಠ ಪಕ್ಷ ಕ್ಷೌರಿಕನು ಕೂಡ ಅವರ ಕೂದಲು ಕತ್ತರಿಸಲು ನಿರಾಕರಿಸುತ್ತಿದ್ದ. ಆ ಕಾಲದಲ್ಲಿ ಕೆಳಜಾತಿಯವರನ್ನು ಮುಟ್ಟಿದರೆ ನಾವು ಅಪವಿತ್ರರಾಗುತ್ತೇವೆ ಎಂಬ ಕೆಟ್ಟ ಮನಸ್ಥಿತಿ ಸಮಾಜದಲ್ಲಿ ಆಳವಾಗಿ ಬೇರೂರಿತ್ತು. 100 ವರ್ಷಗಳಿಂದ ನಡೆದು ಬಂದಿದ್ದ ಈ ತಾರತಮ್ಯ ಮನುಷ್ಯತ್ವವನ್ನೇ ಮರೆಸಿತ್ತು. ಹೀಗೆ ಚಿಕ್ಕ ವಯಸ್ಸಿನಿಂದಲೇ ಸಮಾಜವು ಭೀಮ್ರಾವ್ ಅವರಿಗೆ ನೀನು ನಮ್ಮವನಲ್ಲ, ನೀನು ಬೇರೆ ಎನ್ನುವ ನೋವಿನ ಭಾವನೆಯನ್ನು ಪ್ರತಿ ಹೆಜ್ಜೆಯಲ್ಲೂ ನೀಡುತ್ತಿತ್ತು. ಆದರೆ ಶಾಲೆಯಲ್ಲಿ ಎಲ್ಲರೂ ಕೆಟ್ಟವರಾಗಿರಲಿಲ್ಲ. ಭೀಮ್ರಾವ್ ಅವರ ಶಾಲೆಯಲ್ಲಿ ಕೃಷ್ಣಕೇಶವ ಅಂಬೇಡ್ಕರ್ ಎಂಬ ಶಿಕ್ಷಕರಿದ್ದರು. ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಸಮಾಜದ ಇಂತಹ ಕೆಟ್ಟ ನಿಯಮಗಳನ್ನು ಅವರು ಒಪ್ಪುತ್ತಿರಲಿಲ್ಲ. ಭೀಮ್ರಾವ್ ಅವರ ಬುದ್ಧಿವಂತಿಕೆ ಮತ್ತು ಪ್ರತಿಭೆಯನ್ನು ನೋಡಿ ಈ ಶಿಕ್ಷಕರಿಗೆ ಬಹಳ ಖುಷಿಯಾಗಿತ್ತು. ಆದರೆ ಈ ಪುಟ್ಟ ಹುಡುಗ ಅನುಭವಿಸುತ್ತಿದ್ದ ತಾರತಮ್ಯವನ್ನು ನೋಡಿ ಅವರಿಗೆ ಅತೀವ ಬೇಸರವೂ ಆಗುತ್ತಿತ್ತು. ಅದಕ್ಕಾಗಿ ಆ ಶಿಕ್ಷಕರು ಭೀಮ್ರಾವ್ ಮೇಲೆ ಇದ್ದ ಪ್ರೀತಿಯಿಂದ ತಮ್ಮದೇ ಆದ ಅಂಬೇಡ್ಕರ್ ಎಂಬ ಸರ್ನೇಮ್ ಅನ್ನು ಅವರಿಗೆ ನೀಡಿದರು. ಅಂದಿನಿಂದ ಭೀಮ್ರಾವ್ ಅವರ ಹೆಸರು ಭೀಮ್ರಾವ್ ಅಂಬೇಡ್ಕರ್ ಎಂದಾಯಿತು. ಆದರೆ ಹೆಸರು ಬದಲಾಯಿಸಿದ ಮಾತ್ರಕ್ಕೆ ಪರಿಸ್ಥಿತಿ ಬದಲಾಗಲಿಲ್ಲ. ಸಮಾಜದ ಭೇದ ಭಾವ ಹಾಗೆಯೇ ಮುಂದುವರಿಯಿತು. ಸಮಾಜದ ಈ ಕ್ರೌರ್ಯದ ನಡುವೆ ವಿಧಿ ಕೂಡ ಭೀಮ್ರಾವ್ ಅವರ ಜೊತೆ ಕೆಟ್ಟ ಆಟವಾಡಿತು. ಅವರಿಗೆ ಕೇವಲ 6 ವರ್ಷ ವಯಸ್ಸಿದ್ದಾಗ ಅವರ ತಾಯಿ ಅನಾರೋಗ್ಯದಿಂದ ತೀರಿಕೊಂಡರು. ಆ ಪುಟ್ಟ ವಯಸ್ಸಿನಲ್ಲಿ ಅವರು ತಾಯಿಯ ಪ್ರೀತಿಯಿಂದ ವಂಚಿತರಾದರು. ನಂತರ ಅವರ ಅತ್ತೆ ಮೀರಾಬಾಯಿ ಅವರು ಮಕ್ಕಳ ಜವಾಬ್ದಾರಿಯನ್ನು ಹೊತ್ತಿಕೊಂಡರು. ಮುಂದೆ ಭೀಮ್ರಾವ್ ಅವರಿಗೆ 10 ವರ್ಷ ತುಂಬಿದಾಗ ಅವರ ತಂದೆ 2ನೇ ಮದುವೆಯಾದರು. ತಂದೆಯ ಈ ನಿರ್ಧಾರದಿಂದ ಭೀಮ್ರಾವ್ ಅವರಿಗೆ ವಿಪರೀತ ಕೋಪ ಬಂದಿತ್ತು. ಮನೆಯಿಂದ ಓಡಿ ಹೋಗಿ ಮುಂಬೈ ಸೇರಿಕೊಳ್ಳಬೇಕೆಂದು ಅವರು ತೀರ್ಮಾನಿಸಿದರು. ಮುಂಬೈನಲ್ಲಿ ತಮಗೆ ಪರಿಚಯವಿದ್ದವರು ಬಟ್ಟೆ ಗಿರಣಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆಂಬುದು ಅವರಿಗೆ ತಿಳಿದಿತ್ತು. ಆದರೆ ಮುಂಬೈಗೆ ಹೋಗಲು ಹಣ ಬೇಕಿತ್ತು. ಅದಕ್ಕಾಗಿ ಅವರು ತಮ್ಮ ಅತ್ತೆಯ ಪರ್ಸ್ನಿಂದ ಹಣ ಕದಿಯಲು ಪ್ರಯತ್ನಿಸಿದರು. ಸತತ 3 ರಾತ್ರಿಗಳ ಪ್ರಯತ್ನದ ನಂತರ ಕೊನೆಗೂ ಅತ್ತೆಯ ಪರ್ಸ್ ಅವರ ಕೈಗೆ ಸಿಕ್ಕಿತ್ತು. ಆದರೆ ಆ ಪರ್ಸ್ನಲ್ಲಿ ಇದ್ದದ್ದು ಕೇವಲ ಅರ್ಧ ಆಣೆ ಮಾತ್ರ. ತಮ್ಮ ಅತ್ತೆಯ ಅತೀವ ಬಡತನವನ್ನು ನೋಡಿ ಅವರಿಗೆ ತುಂಬಾ ಸಂಕಟವಾಯಿತು. ತಾನು ಮಾಡಿದ ಕಳ್ಳತನದ ಪ್ರಯತ್ನದ ಬಗ್ಗೆ ಅವರಿಗೆ ತೀವ್ರವಾದ ನಾಚಿಕೆಯಾಯಿತು. ಒಂದು ಕಡೆ ತಂದೆಯ 2ನೇ ಮದುವೆಯ ಮೇಲಿನ ಕೋಪ, ಇನ್ನೊಂದು ಕಡೆ ಸಮಾಜದ ಜಾತಿ ತಾರತಮ್ಯ, ಈ 2 ಒಟ್ಟಾಗಿ ಅವರನ್ನು ಒಳಗಿನಿಂದ ಕುಗ್ಗಿಸಿಬಿಟ್ಟಿದ್ದವು. ಆದರೆ ಈ ಘಟನೆಯ ನಂತರ ಅವರು ಒಂದು ಗಟ್ಟಿ ನಿರ್ಧಾರ ಮಾಡಿದರು. ಇನ್ನು ಮುಂದೆ ಶಾಲೆಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಓದಬೇಕು. ಮುಂದೆ ಯಾರು ನನ್ನನ್ನು ಕೀಳಾಗಿ ಕಾಣಲು ಸಾಧ್ಯವಾಗದಂತೆ ದೊಡ್ಡ ವ್ಯಕ್ತಿಯಾಗಬೇಕೆಂದು ನಿರ್ಧರಿಸಿದರು. ಇಲ್ಲಿಂದ ಅವರ ಜೀವನದ ದಿಕ್ಕೆ ಸಂಪೂರ್ಣವಾಗಿ ಬದಲಾಯಿತು. ಭೀಮ್ರಾವ್ ಓದಿನಲ್ಲಿ ಎಷ್ಟು ಚುರುಕರಾಗಿದ್ದರೆಂದರೆ ಶಿಕ್ಷಕರು ಅವರನ್ನು ಮೆಚ್ಚಿ ಹೊಗಳುತ್ತಿದ್ದರು. ನಿಮ್ಮ ಮಗನಿಗೆ ಅತ್ಯುತ್ತಮ ಶಿಕ್ಷಣ ಕೊಡಿಸಿ ಎಂದು ಶಿಕ್ಷಕರು ಅವರ ತಂದೆಯ ಬಳಿ ಕೇಳಿಕೊಂಡರು. ಮಗನ ಭವಿಷ್ಯಕ್ಕಾಗಿ ಅವರ ತಂದೆ ಇಡೀ ಕುಟುಂಬವನ್ನು ಮುಂಬೈಗೆ ಕರೆತಂದು ನೆಲೆಸಿದರು. ಮುಂಬೈನಲ್ಲಿ ಅವರು ಬಡವರು ವಾಸಿಸುವ ಚಾಲ್ನ ಒಂದು ಪುಟ್ಟ ಕೋಣೆಯಲ್ಲಿ ವಾಸವಿದ್ದರು. ಅಷ್ಟೊಂದು ಬಡತನವಿದ್ದರೂ ಅವರ ತಂದೆ ಮಗನ ಓದಿಗೆ ಯಾವುದೇ ಕೊರತೆ ಮಾಡಲಿಲ್ಲ. ಭೀಮ್ರಾವ್ ಅವರನ್ನು ಮುಂಬೈನ ಪ್ರತಿಷ್ಠಿತ ಎಲ್ಫಿನ್ಸ್ಟೋನ್ ಹೈಸ್ಕೂಲ್ಗೆ ಸೇರಿಸಿದರು. ಆದರೆ ಅಲ್ಲಿಯೂ ಅಸ್ಪೃಶ್ಯತೆ ಎಂಬ ಪಿಡುಗು ಅವರನ್ನು ಬೆನ್ನಟ್ಟುತ್ತಲೇ ಇತ್ತು. ಕೇವಲ ಜಾತಿಯ ಕಾರಣಕ್ಕೆ ಭೀಮ್ರಾವ್ ಅವರಿಗೆ ಶಾಲೆಯಲ್ಲಿ ಸಂಸ್ಕೃತ ಭಾಷೆಯ
ಭಾಷೆಯನ್ನು ಕಲಿಯಲು ಅವಕಾಶ ನೀಡಲಿಲ್ಲ. ಹಳ್ಳಿಯಿಂದ ಇಷ್ಟು ದೊಡ್ಡ ನಗರಕ್ಕೆ ಬಂದರೂ ಈ ಸಮಾಜ ಸ್ವಲ್ಪವೂ ಬದಲಾಗಲಿಲ್ಲವಲ್ಲ ಎಂದು ಅವರಿಗೆ ಸದಾ ಅನಿಸುತ್ತಿತ್ತು. ಇಷ್ಟೆಲ್ಲ ಅವಮಾನಗಳ ನಡುವೆಯೂ ಅವರು ಹಗಲಿರುಳು ಕಷ್ಟಪಟ್ಟು ಓದಿ 1907ರಲ್ಲಿ ಅವರು SSLCಯಲ್ಲಿ ಪರೀಕ್ಷೆಯಲ್ಲಿ ಪಾಸಾದರು. ಅವರ ಇಡೀ ಸಮುದಾಯದಲ್ಲೇ 10ನೇ ತರಗತಿ ಪಾಸಾದ ಮೊದಲ ವ್ಯಕ್ತಿ ಅವರೇ ಆಗಿದ್ದರು. ಆ ಕಾಲದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿದ್ದರಿಂದ ಭೀಮರಾವ್ ಅವರಿಗೆ 15ನೇ ವಯಸ್ಸಿನಲ್ಲಿ ಮದುವೆಯಾಯಿತು. ಅವರ ಪತ್ನಿ ರಮಾಬಾಯಿ ಅವರಿಗೆ ಆಗ ಕೇವಲ 9 ವರ್ಷ. ಭೀಮರಾವ್ ಅವರ ಜೀವನ ಸಂಘರ್ಷಗಳಿಂದ ತುಂಬಿದ್ದರೂ ರಮಾಬಾಯಿ ಅವರು ಅವರಿಗೆ ದೊಡ್ಡ ಆಸರೆಯಾಗಿ ನಿಂತರು. ಮನೆ ಮನೆಗೆ ಬೆರಣಿ ಮಾರಿ ಬಂದ ಹಣದಿಂದ ಸಂಸಾರ ಸರಿದೂಗಿಸುತ್ತಾ ಭೀಮರಾವ್ ಅವರ ಉನ್ನತ ಶಿಕ್ಷಣಕ್ಕೆ ನೆರವಾದರು. ಭೀಮರಾವ್ ಕೂಡ ರಮಾಬಾಯಿ ಅವರನ್ನು ಅತ್ಯಂತ ಗೌರವದಿಂದ ಮತ್ತು ಪೂಜ್ಯ ಭಾವನೆಯಿಂದ ಕಾಣುತ್ತಿದ್ದರು. ಭೀಮರಾವ್ ಇಂತಹ ಕಷ್ಟಗಳ ನಡುವೆ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲೂ ಪಾಸಾದರು. ಆದರೆ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲು ಸಾಕಷ್ಟು ಹಣದ ಅಗತ್ಯವಿತ್ತು. ಅದನ್ನು ಅವರೇ ವ್ಯವಸ್ಥೆ ಮಾಡಿಕೊಳ್ಳುವುದು ಅಸಾಧ್ಯವಾಗಿತ್ತು. ಭೀಮರಾವ್ ಅವರ ಪ್ರತಿಭೆಯನ್ನು ಗುರುತಿಸಿದ ಕೆಲವು ಹಿತೈಷಿಗಳು ಅವರು ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂದು ಆಶಿಸಿದರು. ಅವರ ನೆರವಿನಿಂದ ಬರೋಡದ ಮಹಾರಾಜರಾದ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಭೀಮರಾವ್ ಅವರ ಉನ್ನತ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ಅನ್ನು ಮಂಜೂರು ಮಾಡಿದರು. ಇದರ ಸಹಾಯದಿಂದ ಭೀಮರಾವ್ ಅವರು 1912ರಲ್ಲಿ ಬಾಂಬೆ ವಿಶ್ವವಿದ್ಯಾಲಯದಿಂದ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ BA ಪದವಿ ಪಡೆದರು. ಭೀಮರಾವ್ ಅವರ ಕನಸುಗಳಿಗೆ ರೆಕ್ಕೆಗಳು ಬರಲಾರಂಭಿಸಿದಾಗಲೇ ಅವರ ತಂದೆಯ ಆರೋಗ್ಯ ಹದಗೆಟ್ಟಿತ್ತು. ಸ್ವಲ್ಪ ಸಮಯದಲ್ಲಿ ಅವರ ತಂದೆ ನಿಧನರಾದರು. ಭೀಮರಾವ್ ತಂದೆಯ ನೆರಳನ್ನು ಕಳೆದುಕೊಂಡರು. ಆದರೆ ಭೀಮರಾವ್ ಅವರು ಓದಿನ ಹಸಿವನ್ನು ಬಿಡಲಿಲ್ಲ. 1913ರಲ್ಲಿ ಬರೋಡಾ ಮಹಾರಾಜರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಕಳುಹಿಸುವ ಯೋಜನೆಯೊಂದನ್ನು ಜಾರಿಗೆ ತಂದರು. ಭೀಮರಾವ್ ಅವರು ಈ ಯೋಜನೆಗೆ ಆಯ್ಕೆಯಾದರು. ಆದರೆ ಅವರ ಮುಂದೆ ಒಂದು ಕಂಡೀಷನ್ ಇಡಲಾಗಿತ್ತು. ವಿದೇಶದಿಂದ ಓದು ಮುಗಿಸಿ ಬಂದ ನಂತರ ಅವರು 10 ವರ್ಷಗಳ ಕಾಲ ಬರೋಡಾ ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸಬೇಕು. ಭೀಮರಾವ್ ಇದಕ್ಕೆ ಒಪ್ಪಿದರು. 1913ರಲ್ಲಿ ಅಮೆರಿಕದ ಹೆಸರಾಂತ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ತೆರಳಿದರು. ಅಮೆರಿಕದ ಜೀವನ ಅವರಿಗೆ ಹೊಸ ಲೋಕವನ್ನೇ ತೋರಿಸಿತು. ಅಲ್ಲಿನ ಸ್ವಾತಂತ್ರ್ಯ ಮತ್ತು ಸಮಾನತೆ ಅವರ ಬದುಕಿನ ದೃಷ್ಟಿಕೋನವನ್ನೇ ಬದಲಿಸಿತು. ಅಲ್ಲಿ ಯಾರೂ ಅವರ ಜಾತಿಯನ್ನು ಕೇಳುತ್ತಿರಲಿಲ್ಲ ಅಥವಾ ಜಾತಿಯ ಆಧಾರದ ಮೇಲೆ ಅವರನ್ನು ಅಳೆಯುತ್ತಿರಲಿಲ್ಲ. ಅಲ್ಲಿ ಅವರು ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರವನ್ನು ಮುಖ್ಯ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿದರು. 1915ರಲ್ಲಿ MA ಪದವಿ ಪಡೆದರು ಮತ್ತು ಅವರು ಮರು ವರ್ಷವೇ ತಮ್ಮ PhD ಪ್ರಬಂಧವನ್ನು ಪೂರ್ಣಗೊಳಿಸಿ ಡಾಕ್ಟರೇಟ್ ಪದವಿ ಪಡೆದರು. ಇದರೊಂದಿಗೆ ವಿದೇಶದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಆದರೆ ಅಂಬೇಡ್ಕರ್ ಅವರ ಓದಿನ ಹಸಿವು ಅಲ್ಲಿಗೆ ನಿಲ್ಲಲಿಲ್ಲ. ಅಮೆರಿಕದ ನಂತರ ಅವರು ಇಂಗ್ಲೆಂಡ್ಗೆ ತೆರಳಿ ಹೆಸರಾಂತ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸೇರಿಕೊಂಡರು. ಆದರೆ ಅಲ್ಲಿನ ಓದು ಪೂರ್ಣಗೊಳ್ಳುವ ಮೊದಲೇ 1917ರಲ್ಲಿ ಅವರು ಭಾರತಕ್ಕೆ ಮರಳಬೇಕಾಯಿತು. ಅದಕ್ಕೆ ಕಾರಣ ಆಗ ಫಸ್ಟ್ ವರ್ಲ್ಡ್ ವಾರ್ ನಡೆಯುತ್ತಿತ್ತು ಮತ್ತು ಅವರಿಗೆ ಸಿಗುತ್ತಿದ್ದ ವಿದ್ಯಾರ್ಥಿ ವೇತನದ ಅವಧಿಯು ಮುಗಿದಿತ್ತು. ಭಾರತಕ್ಕೆ ಮರಳಿದ ನಂತರ ಹಾಕಿಕೊಂಡಿದ್ದ ಷರತ್ತಿನಂತೆ ಅವರು ಬರೋಡಾ ಸಂಸ್ಥಾನದಲ್ಲಿ ಕೆಲಸಕ್ಕೆ ಸೇರಬೇಕಾಯಿತು. ಅವರ ವಿದ್ವತ್ತನ್ನು ನೋಡಿ ಅವರನ್ನು ಮಹಾರಾಜರ ಮಿಲಿಟರಿ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ವಿದೇಶದ 4 ವರ್ಷಗಳಲ್ಲಿ ಅವರು ಯಾವುದೇ ತಾರತಮ್ಯವಿಲ್ಲದೆ ಗೌರವದಿಂದ ಬದುಕಿದ್ದರು. ಆದರೆ ಭಾರತಕ್ಕೆ ಬಂದ ಕೂಡಲೇ ಅದೇ ಅಸ್ಪೃಶ್ಯತೆಯ ಕಹಿ ಸತ್ಯ ಅವರನ್ನು ಸ್ವಾಗತಿಸಿತು. ಇಷ್ಟೊಂದು ಉನ್ನತ ಹುದ್ದೆಯಲ್ಲಿದ್ದರೂ ಕಚೇರಿಯ ಪ್ಯೂನ್ ಕೂಡ ಅವರಿಗೆ ಫೈಲ್ಗಳನ್ನು ನೇರವಾಗಿ ಕೈಗೆ ಕೊಡುತ್ತಿರಲಿಲ್ಲ. ಬದಲಾಗಿ ಅವರ ಮೇಜಿನ ಮೇಲೆ ಎಸೆದು ಹೋಗುತ್ತಿದ್ದ. ಅವರಿಗೆ ಕುಡಿಯಲು ನೀರು ಕೊಡುವವರು ಇರಲಿಲ್ಲ. ಕೇವಲ ಜಾತಿಯ ಕಾರಣಕ್ಕಾಗಿ ಅವರ ಶಿಕ್ಷಣಕ್ಕೆ ಮತ್ತು ಪ್ರತಿಭೆಗೆ ಬೆಲೆಯೇ ಇಲ್ಲದಂತಾಯಿತು. ವಾಸಿಸಲು ಬಾಡಿಗೆಗೆ ಮನೆ ಕೇಳಿದರೆ ಯಾರೂ ಕೊಡುತ್ತಿರಲಿಲ್ಲ. ಬೇರೆ ದಾರಿ ಇಲ್ಲದೆ ಅವರು ತಮ್ಮ ಅಸ್ಮಿತೆಯನ್ನು ಮರೆಮಾಚಿ ಒಂದು ಪಾರ್ಸಿ ಅತಿಥಿ ಗೃಹದಲ್ಲಿ ಉಳಿದುಕೊಂಡರು. ಆದರೆ ವಿಷಯ ತಿಳಿದ ಕೆಲವರು ದೊಣ್ಣೆಗಳನ್ನು ಹಿಡಿದುಕೊಂಡು ಅವರ ಕೋಣೆಯ ಮುಂದೆ ಬಂದು ನಿಂತರು. ನಮ್ಮ ಅತಿಥಿ ಗೃಹವನ್ನು ನೀವು ಅಪವಿತ್ರಗೊಳಿಸಿದ್ದೀರಿ ಎಂದು ಕೂಗಾಡಿ ಸಂಜೆಯೊಳಗೆ ಅಲ್ಲಿಂದ ತೊಲಗುವಂತೆ ಬೆದರಿಕೆಯನ್ನು ಹಾಕಿದರು. ಇಷ್ಟೆಲ್ಲ ಓದಿದ ಒಬ್ಬ ಮೇಧಾವಿಗೆ ಅಂದು ತಲೆಮರೆಸಿಕೊಳ್ಳಲು ಒಂದು ಸಣ್ಣ ಜಾಗವೂ ಸಿಗಲಿಲ್ಲ. ಅಂದು ಅಂಬೇಡ್ಕರ್ ಅವರು ಒಂಟಿಯಾಗಿ ಮರದ ಕೆಳಗೆ ಕುಳಿತು ಕಣ್ಣೀರು ಹಾಕಿದರು. ಅದೇ ಕ್ಷಣದಲ್ಲಿ ಅವರು ಒಂದು ದೃಢ ಸಂಕಲ್ಪ ಮಾಡಿದರು. ಈ ಕೊಳಕು ವ್ಯವಸ್ಥೆಯನ್ನು ನಾನು ಬೇರು ಸಮೇತ ಕಿತ್ತೊಗೆಯಲೇಬೇಕು ಎಂದು ನಿರ್ಧರಿಸಿದರು. ಬರೋಡಾದ ಅವಮಾನದ ನಂತರ ಕೇವಲ 11 ದಿನಗಳಲ್ಲಿ ಕೆಲಸ ಬಿಟ್ಟು ಅವರು ಮುಂಬೈ ಮರಳಿದರು. ಅಲ್ಲಿ ಜೀವನೋಪಾಯಕ್ಕಾಗಿ ಖಾಸಗಿ ಶಿಕ್ಷಕರಾಗಿ, ಅಕೌಂಟೆಂಟ್ ಆಗಿ ಮತ್ತು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದರು. ಆದರೆ ಅವರು ಅಸ್ಪೃಶ್ಯ ಸಮುದಾಯದವರು ಎಂದು ತಿಳಿದ ತಕ್ಷಣ ಗ್ರಾಹಕರು ಅವರಿಂದ ದೂರವಾಗುತ್ತಿದ್ದರು. ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಜಾತಿ ತಾರತಮ್ಯದ ಮುಳ್ಳುಗಳ ಮೇಲೆ ನಡೆದ ಅನುಭವವಾಗುತ್ತಿತ್ತು. ಆದರೂ ಸೋಲಪ್ಪದ ಅಂಬೇಡ್ಕರ್ ಶೀಘ್ರದಲ್ಲೇ ಮುಂಬೈನ ಸಿಡನ್ಹ್ಯಾಮ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾದರು. ಇದರ ಜೊತೆಗೆ ಅವರು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಲು ಆರಂಭಿಸಿದರು. ಇದರಿಂದಾಗಿ ಸಮಾಜದಲ್ಲಿ ಒಬ್ಬ ನಾಯಕನಾಗಿ ಅವರ ಗುರುತು ಮೂಡತೊಡಗಿತು. ಮೌನವಾಗಿರುವುದರಿಂದ ದೌರ್ಜನ್ಯ ಕೊನೆಗೊಳ್ಳುವುದಿಲ್ಲ ಎಂದು ಅರಿತ ಅಂಬೇಡ್ಕರ್ 1919ರ ಸೌತ್ ಬ್ಯೂರೋ ಸಮಿತಿಯ ಮುಂದೆ ದಲಿತರ ಪರವಾಗಿ ಪ್ರಬಲವಾಗಿ ವಾದಿಸಿದರು. ದಲಿತರಿಗೆ ಮತ್ತು ಇತರ ಶೋಷಿತ ಸಮುದಾಯಗಳಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಮತ್ತು ರಿಸರ್ವೇಶನ್ ಬೇಕೆಂದು
ಒತ್ತಾಯಿಸಿದರು. ನಂತರ ದಲಿತರ ಧ್ವನಿಯಾಗಲು ಅವರು ಮೂಕನಾಯಕ ಎಂಬ ಮರಾಠಿ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದರಲ್ಲಿ ಅವರು ಒಂದು ಕಟು ಸತ್ಯವನ್ನು ಬರೆದಿದ್ದರು. ನಮಗೆ ಕೇವಲ ಸ್ವತಂತ್ರ ಭಾರತ ಬೇಕಿಲ್ಲ, ಬದಲಿಗೆ ಎಲ್ಲರಿಗೂ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಸಿಗುವ ಭಾರತ ಬೇಕು. ಸಮಾನತೆ ಇಲ್ಲದ ಸ್ವಾತಂತ್ರ್ಯವು ಮತ್ತೊಂದು ಗುಲಾಮಗಿರಿಯಷ್ಟೇ. ದಲಿತರ ಅಸ್ತಿತ್ವವು ಯಾರೊಬ್ಬರ ದಯೆಯ ಮೇಲೆ ನಿಂತಿಲ್ಲ, ಅದು ಅವರ ಹಕ್ಕು ಎಂದು ಅವರು ಸಾರಿದರು. ಜ್ಞಾನದ ಹಸಿವು ಅವರನ್ನು ಮತ್ತೆ ಕಾಡತೊಡಗಿತ್ತು. ಸಮಾಜದ ಕೆಡಕುಗಳನ್ನು ಹೋಗಲಾಡಿಸಲು ಶಿಕ್ಷಣವೇ ಏಕೈಕ ಅಸ್ತ್ರ ಎಂದು ನಂಬಿದ್ದ ಅವರು 1920ರಲ್ಲಿ ಸ್ವಲ್ಪ ಸಾಲ ಮತ್ತು ಸ್ನೇಹಿತರ ಸಹಾಯದಿಂದ ಮತ್ತೆ ಲಂಡನ್ಗೆ ತೆರಳಿದರು. ಈ ಬಾರಿ ಅವರು ತಮ್ಮ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಅವರಿಗೆ ಬ್ಯಾರಿಸ್ಟರ್ ಅಟ್ ಲಾ ಪದವಿ ಲಭಿಸಿತು ಮತ್ತು ಬ್ರಿಟಿಷ್ ಬಾರ್ನಲ್ಲಿ ವಕೀಲರಾಗಿ ವೃತ್ತಿ ಆರಂಭಿಸಲು ಅರ್ಹತೆಯನ್ನು ಪಡೆದರು. ಶಿಕ್ಷಣದ ಬಗ್ಗೆ ಅವರಿಗೆ ಎಷ್ಟು ಆಸಕ್ತಿ ಇತ್ತೆಂದರೆ ಅವರು ಡಜನ್ ಗಟ್ಟಲೆ ದೊಡ್ಡ ಪದವಿಗಳನ್ನು ಪಡೆದರು. ಅದರಲ್ಲಿ 4 PhD ಡಾಕ್ಟರೇಟ್ ಪದವಿಗಳೇ ಇದ್ದವು ಎಂಬುದು ಅವರ ಜ್ಞಾನದ ಆಳಕ್ಕೆ ಸಾಕ್ಷಿ. ಇಷ್ಟೊಂದು ಉನ್ನತ ಪದವಿಗಳನ್ನು ಪಡೆದಿದ್ದರೂ ಅವರು ಆರ್ಥಿಕ ಸಂಕಷ್ಟವನ್ನು ಎದುರಿಸಲೇಬೇಕಾಯಿತು. 1923ರಲ್ಲಿ ಅವರು ಭಾರತಕ್ಕೆ ಮರಳಿದಾಗ ವಕೀಲರಾಗಿ ಕೆಲಸ ಮಾಡಲು ನಿರ್ಧರಿಸಿದರು. ಆದರೆ ವಕೀಲಿ ವೃತ್ತಿ ಆರಂಭಿಸಲು ಬೇಕಾದ ಲೈಸೆನ್ಸ್ ಪಡೆಯಲು ಕೂಡ ಅವರ ಬಳಿ ಹಣವಿರಲಿಲ್ಲ. ಆಗ ಅವರ ಹಳೆಯ ಸ್ನೇಹಿತರು ಸಹಾಯಕ್ಕೆ ನಿಂತರು. ಅವರ ನೆರವಿನಿಂದ ಜೂನ್ 1923ರಲ್ಲಿ ಅಂಬೇಡ್ಕರ್ ಅವರು ತಮ್ಮ ವಕೀಲಿ ವೃತ್ತಿಯನ್ನು ಆರಂಭಿಸಿದರು. ಬಾಂಬೆ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದ ಅವಧಿಯಲ್ಲಿ ಅವರು ಕೇವಲ ಕೋರ್ಟ್ಗೆ ಸೀಮಿತವಾಗಲಿಲ್ಲ. ಶೋಷಿತ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಲು ಮೂಕನಾಯಕ ಪತ್ರಿಕೆಯ ಜೊತೆಗೆ ಬಹಿಷ್ಕೃತ ಭಾರತ, ಸಮತಾ, ಪ್ರಬುದ್ಧ ಭಾರತ ಮತ್ತು ಜನತಾ ಎಂಬ ಪತ್ರಿಕೆಗಳನ್ನು ಹೊರತಂದರು. ಈ ಪತ್ರಿಕೆಗಳ ಮೂಲಕ ಅವರು ಅಸ್ಪೃಶ್ಯತೆಯ ವಿರುದ್ಧ ನಿರಂತರವಾಗಿ ಬರೆದರು ಮತ್ತು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ದಲಿತರ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದರು. ಅಂಬೇಡ್ಕರ್ ಅವರ ಜನಪ್ರಿಯತೆಯನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ 1926ರಲ್ಲಿ ಅವರನ್ನು ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸದಸ್ಯರನ್ನಾಗಿ ನೇಮಿಸಿತು. ಆ ಸಮಯದಲ್ಲಿ ಮಹಾರಾಷ್ಟ್ರದ ಮಹಾದ್ ಎಂಬಲ್ಲಿ ಚೌದಾರ್ ಕೆರೆ ಇತ್ತು. ಅಂದಿನ ನಿಯಮದಂತೆ ದಲಿತರು ಆ ಕೆರೆಯ ನೀರನ್ನು ಮುಟ್ಟುವಂತಿರಲಿಲ್ಲ. ಈ ಅನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರು ಕೌನ್ಸಿಲ್ನಲ್ಲಿ ಧ್ವನಿ ಎತ್ತಿದಾಗ ಸರ್ಕಾರವು ದಲಿತರಿಗೂ ಅಲ್ಲಿ ನೀರು ಕುಡಿಯುವ ಹಕ್ಕಿದೆ ಎಂದು ಆದೇಶ ನೀಡಿತು. ಆದರೆ ಕಾಗದದ ಮೇಲೆ ಹಕ್ಕು ಸಿಕ್ಕಿದರೂ ವಾಸ್ತವದಲ್ಲಿ ಮೇಲ್ಜಾತಿಯವರು ದಲಿತರನ್ನು ಕೆರೆಯ ಹತ್ತಿರ ಸೇರಿಸುತ್ತಿರಲಿಲ್ಲ. ಇದನ್ನು ಪ್ರತಿಭಟಿಸಲು 1927ರಲ್ಲಿ ಅಂಬೇಡ್ಕರ್ ಅವರು ಒಂದು ಬೃಹತ್ ಸಭೆಯನ್ನು ಕರೆದರು. ಅಲ್ಲಿ ಅವರು ಗುಡುಗಿದ್ದು ಹೀಗೆ: ಇದು ಕೇವಲ ನೀರಿನ ಪ್ರಶ್ನೆಯಲ್ಲ, ಇದು ನಮ್ಮ ಮನುಷ್ಯತ್ವ ಮತ್ತು ಸ್ವಾಭಿಮಾನದ ಪ್ರಶ್ನೆ. ಈ ಭಾಷಣದ ನಂತರ ಸಾವಿರಾರು ಜನರೊಡನೆ ತೆರಳಿ ಚೌದಾರ್ ಕೆರೆಯ ನೀರನ್ನು ಕುಡಿಯುವ ಮೂಲಕ 100 ವರ್ಷಗಳ ಗುಲಾಮಗಿರಿಯ ಸಂಕೋಲೆಯನ್ನು ಮುರಿದರು. ಚೌದಾರ್ ಕೆರೆಯ ನೀರು ಕುಡಿದಿದ್ದರಿಂದ ಗ್ರಾಮದ ಮೇಲ್ಜಾತಿಯ ಜನರು ಕೆಂಡಾಮಂಡಲರಾದರು. ಅವರು ಲಾಠಿ ಮತ್ತು ದೊಣ್ಣೆಗಳಿಂದ ಅನೇಕ ದಲಿತರ ಮೇಲೆ ಹಲ್ಲೆ ನಡೆಸಿದರು. ಈ ಘಟನೆ ಸುದ್ದಿ ದೇಶಾದ್ಯಂತ ಹರಡಿತು ಮತ್ತು ದಲಿತ ಚಳವಳಿಗೆ ಒಂದು ಕಿಚ್ಚು ಹಚ್ಚಿತು. ಇದಾದ ನಂತರ ಅಂಬೇಡ್ಕರ್ ಅವರು ದೇಶದ ಹಲವು ಭಾಗಗಳಲ್ಲಿ ಸಭೆಗಳನ್ನು ನಡೆಸಿ ದಲಿತರನ್ನು ಒಗ್ಗೂಡಿಸಲು ಪ್ರಾರಂಭಿಸಿದರು. ಒಂದು ಸಭೆಯಲ್ಲಿ ಅವರು ಹಿಂದೂ ಧರ್ಮ ಗ್ರಂಥವಾದ ಮನುಸ್ಮೃತಿಯನ್ನು ಸಾರ್ವಜನಿಕವಾಗಿ ಸುಟ್ಟು ಹಾಕಿದರು. ದಲಿತರ ಮೇಲಿನ ಶತಮಾನಗಳ ಶೋಷಣೆಗೆ ಇಂತಹ ಗ್ರಂಥಗಳೇ ಕಾರಣ ಎಂದು ಅವರು ಘೋಷಿಸಿದರು. ಅಂಬೇಡ್ಕರ್ ಅವರ ಈ ಧೈರ್ಯದ ಹೆಜ್ಜೆ ಇಡೀ ಭಾರತೀಯ ಸಮಾಜವನ್ನೇ ತಲ್ಲಣಗೊಳಿಸಿತು. ಬಾಬಾ ಸಾಹೇಬರು ಕೇವಲ ಪ್ರತಿಭಟನೆಗೆ ಸೀಮಿತವಾಗಿರಲಿಲ್ಲ. ದಲಿತರು ತಮ್ಮ ಹಕ್ಕುಗಳನ್ನು ರಾಜಕೀಯವಾಗಿ ರಕ್ಷಿಸಿಕೊಳ್ಳಬೇಕು ಎಂದು ಅವರು ನಂಬಿದ್ದರು. ಈ ಹಿಂದೆ ಮುಸ್ಲಿಮರಿಗೆ ಸಿಕ್ಕಿದಂತೆ ದಲಿತರಿಗೂ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಸಿಗಬೇಕು ಎಂಬುದು ಅವರ ಗುರಿಯಾಗಿತ್ತು. ಹಾಗಾಗಿ 1928ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಅಂಬೇಡ್ಕರ್ ಅವರು ಅದರ ಮುಂದೆ ಹಾಜರಾಗಿ ದಲಿತರಿಗೆ ಕೆಲವು ಸ್ಥಾನಗಳಲ್ಲಿ ಪ್ರತ್ಯೇಕ ಚುನಾವಣಾ ಹಕ್ಕು ಸಿಗಬೇಕು, ಅಲ್ಲಿ ದಲಿತರೇ ತಮ್ಮ ನಾಯಕರನ್ನು ಆರಿಸುವಂತಿರಬೇಕು ಎಂದು ಬಲವಾಗಿ ಒತ್ತಾಯಿಸಿದರು. ಆ ಸಮಯದಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕರು ಅಂಬೇಡ್ಕರ್ ಅವರ ಈ ನಡೆಯನ್ನು ತೀವ್ರವಾಗಿ ವಿರೋಧಿಸಿದರು. ಆಗ ದೇಶಾದ್ಯಂತ ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟನೆ ನಡೆಯುತ್ತಿದ್ದರಿಂದ ಅದರ ಮುಂದೆ ಹೋದ ಅಂಬೇಡ್ಕರ್ ಅವರ ಮೇಲೆಯೂ ಅನೇಕರು ಆಕ್ರೋಶ ಹೊರಹಾಕಿದರು. ಅವರನ್ನು ಒಬ್ಬ ರಾಷ್ಟ್ರೀಯ ನಾಯಕ ಎನ್ನುವುದಕ್ಕಿಂತ ಕೇವಲ ದಲಿತ ನಾಯಕ ಎಂದು ಬಿಂಬಿಸಲು ಪ್ರಯತ್ನಿಸಲಾಯಿತು. ಆದರೆ ಅಂಬೇಡ್ಕರ್ ಅವರು ತಮ್ಮ ಮೇಲಿನ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳದೆ ಶೋಷಿತರ ಪರವಾಗಿ ಕೆಲಸ ಮುಂದುವರಿಸಿದರು. ತಮಗೆ ಅನ್ಯಾಯವಾಗುತ್ತಿದೆ ಎಂದು ಅರಿವಾದಾಗ ಅವರು 1929ರಲ್ಲಿ ಜಲಗಾಂವ್ನ ಸಭೆಯೊಂದರಲ್ಲಿ ಒಂದು ಮಹತ್ವದ ಘೋಷಣೆ ಮಾಡಿದರು. ಇನ್ನು ಮುಂದೆ ಹಿಂದುವಾಗಿ ಈ ಸಮಾಜದಲ್ಲಿ ಇರಲು ಸಾಧ್ಯವಿಲ್ಲ. ನಾವು ಈ ದುಸ್ಥಿತಿಯಿಂದ ಹೊರಬರಬೇಕಾದರೆ ಧರ್ಮ ಬದಲಿಸಲೇಬೇಕು. ಅವರ ಈ ಮಾತುಗಳು ಎಷ್ಟೊಂದು ಪ್ರಭಾವ ಬೀರಿದವು ಎಂದರೆ ಅಂದಿನಿಂದ ಅನೇಕರು ಬೌದ್ಧ ಧರ್ಮದ ಕಡೆಗೆ ಆಕರ್ಷಿತಗೊಂಡರು. ಈ ಮಧ್ಯೆ 1930ರಲ್ಲಿ ಸೈಮನ್ ಕಮಿಷನ್ ವರದಿ ಹೊರಬಂದಿತ್ತು. ಇದನ್ನು ದೇಶಾದ್ಯಂತ ವಿರೋಧಿಸಲಾಯಿತು, ಆದರೆ ಅಂಬೇಡ್ಕರ್ ಅವರು ಅದನ್ನು ಬೆಂಬಲಿಸಿದರು. ಇದಾದ ನಂತರ ಲಂಡನ್ನಲ್ಲಿ ನಡೆದ ಮೊದಲ ದುಂಡು ಮೇಜಿನ ಪರಿಷತ್ತಿನಲ್ಲಿ ಅಂಬೇಡ್ಕರ್ ಭಾಗವಹಿಸಿದರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಇಷ್ಟು ದೊಡ್ಡ ವೇದಿಕೆಯಲ್ಲಿ ದಲಿತರ ಧ್ವನಿಯಾಗಿ ಅವರದ್ದೇ ಸಮುದಾಯದ ಒಬ್ಬ ವ್ಯಕ್ತಿ ನಿಂತಿದ್ದರು. ಮಹಾತ್ಮ ಗಾಂಧಿಯವರು ಈ ಪರಿಷತ್ತಿಗೆ ಹಾಜರಾಗಿರಲಿಲ್ಲ. ನೆಹರು ಮತ್ತು ಪಟೇಲರಂತಹ ದೊಡ್ಡ ನಾಯಕರು ಗಾಂಧೀಜಿಯವರ ಹಾದಿಯಲ್ಲಿದ್ದರೆ
ಅಂಬೇಡ್ಕರ್ ಅವರ ಆಲೋಚನೆಗಳು ಮಾತ್ರ ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಗಾಂಧೀಜಿಯವರ ಕರೆಯ ಮೇರೆಗೆ 1931 ಆಗಸ್ಟ್ 14ರಂದು ಮುಂಬೈನ ಮಣಿಭವನದಲ್ಲಿ ಇಬ್ಬರು ಮೊದಲ ಬಾರಿಗೆ ಮುಖಾಮುಖಿಯಾದರು. ಆಗ ಗಾಂಧೀಜಿಯವರು, ನಿಮ್ಮ ಬಗ್ಗೆ ನನಗೆ ಕೆಲವು ದೂರುಗಳಿವೆ ಎಂದು ಕೇಳಿದ್ದೇನೆ ಎಂದರು. ಅದಕ್ಕೆ ಅಂಬೇಡ್ಕರ್ ಅತ್ಯಂತ ಸ್ಪಷ್ಟವಾಗಿ ಮತ್ತು ನೋವಿನಿಂದ ಹೀಗೆ ಉತ್ತರಿಸಿದರು: ಗಾಂಧೀಜಿಯವರೇ, ನನಗೆ ಯಾವುದೇ ಮಾತೃಭೂಮಿ ಇಲ್ಲ. ಯಾವ ದೇಶದಲ್ಲಿ ನಮ್ಮನ್ನು ಪ್ರಾಣಿಗಳಿಗಿಂತ ಕೀಳಾಗಿ ನಡೆಸಿಕೊಳ್ಳುತ್ತಾರೋ, ಕುಡಿಯಲು ಒಂದು ಹನಿ ನೀರು ಸಿಗುವುದಿಲ್ಲವೋ ಅಂತಹ ಭೂಮಿಯನ್ನು ನನ್ನ ಮಾತೃಭೂಮಿ ಎಂದು ಹೇಗೆ ಕರೆಯಲಿ? ಯಾವುದೇ ಸ್ವಾಭಿಮಾನಿ ದಲಿತನಿಗೆ ಈ ದೇಶದ ಬಗ್ಗೆ ಹೆಮ್ಮೆ ಪಡಲು ಸಾಧ್ಯವೇ ಇಲ್ಲ. ಇದಕ್ಕೆ ಗಾಂಧೀಜಿಯವರು ಸ್ವಲ್ಪ ಕಠಿಣವಾಗಿಯೇ, ನೀವು ಹುಟ್ಟುವ ಮೊದಲೇ ನಾನು ದಲಿತರ ಹಕ್ಕುಗಳ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ಅವರ ಹಿತೈಷಿ ಎಂದು ನಿಮಗೆ ಅನ್ನಿಸದಿರುವುದು ನನಗೆ ಆಶ್ಚರ್ಯ ತಂದಿದೆ. ದಲಿತರ ಸುಧಾರಣೆಗಾಗಿ ಕಾಂಗ್ರೆಸ್ ಸುಮಾರು 20 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಎಂದರು. ಅಂಬೇಡ್ಕರ್ ತಕ್ಷಣವೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ, ಹಾಗಾದರೆ ಹಣ ವ್ಯರ್ಥವಾಯಿತು ಗಾಂಧೀಜಿಯವರೇ, ಏಕೆಂದರೆ ಅದರಿಂದ ದಲಿತರ ಬದುಕಿನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ ಎಂದರು. ಹೀಗೆ ಮೊದಲ ಭೇಟಿಯಿಂದಲೇ ಈ ಇಬ್ಬರು ಮಹಾನ್ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾದವು. ಗಾಂಧೀಜಿಯವರು ದಲಿತರನ್ನು ಹರಿಜನ ಎಂದು ಕರೆದು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಬಯಸಿದ್ದರು. ಆದರೆ ಅಂಬೇಡ್ಕರ್ ಅವರು ದಲಿತರ ಹಕ್ಕುಗಳಿಗಾಗಿ ಯಾರ ಮೇಲೂ ಅವಲಂಬಿತರಾಗುವುದಕ್ಕಿಂತ ಸ್ವಶಕ್ತಿಯಿಂದ ಹೋರಾಡುವುದೇ ಸರಿಯಾದ ದಾರಿ ಎಂದು ನಂಬಿದ್ದರು. ಇದಾದ ನಂತರ 1931ರಲ್ಲಿ ಲಂಡನ್ನಲ್ಲಿ 2ನೇ ದುಂಡು ಮೇಜಿನ ಪರಿಷತ್ತು ನಡೆಯಿತು. ಈ ಬಾರಿ ಮಹಾತ್ಮ ಗಾಂಧಿಯವರು ಭಾಗವಹಿಸಿದ್ದರು. ಇಲ್ಲಿ ಅಂಬೇಡ್ಕರ್ ಅವರು ದಲಿತರಿಗಾಗಿ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಬೇಕೆಂದು ಪಟ್ಟು ಹಿಡಿದರು. ಆದರೆ ಗಾಂಧೀಜಿಯವರು ಇದನ್ನು ಒಪ್ಪಲಿಲ್ಲ. ಹೀಗೆ ಮಾಡಿದರೆ ಹಿಂದೂ ಸಮಾಜವು ಇಬ್ಬಾಗವಾಗುತ್ತದೆ ಎಂದು ಅವರು ಆತಂಕಪಟ್ಟರು. ಆದರೆ ಬ್ರಿಟಿಷ್ ಸರ್ಕಾರವು ಅಂಬೇಡ್ಕರ್ ಅವರ ವಾದವನ್ನು ಒಪ್ಪಿಕೊಂಡಿತು. ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮೆಕ್ಡೊನಾಲ್ಡ್ ಅವರು 1932ರಲ್ಲಿ ಕಮ್ಯುನಲ್ ಅವಾರ್ಡ್ ಘೋಷಿಸಿದರು. ಇದರ ಅಡಿಯಲ್ಲಿ ದಲಿತರಿಗೆ ಪ್ರತ್ಯೇಕ ಚುನಾವಣಾ ಹಕ್ಕನ್ನು ನೀಡಲಾಯಿತು. ಗಾಂಧೀಜಿಯವರು ಈ ನಿರ್ಧಾರದಿಂದ ತೀವ್ರವಾಗಿ ನೊಂದರು. ಇದರ ವಿರುದ್ಧ ಅವರು ಪುಣೆಯ ಯರವಾಡ ಜೈಲಿನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದರು. ದಿನ ಕಳೆದಂತೆ ಗಾಂಧೀಜಿಯವರ ಆರೋಗ್ಯ ಹದಗೆಡಲಾರಂಭಿಸಿತು. ಇದು ದೇಶಾದ್ಯಂತ ಆತಂಕ ಸೃಷ್ಟಿಸಿತು ಮತ್ತು ಅನೇಕ ಕಡೆ ಅಂಬೇಡ್ಕರ್ ವಿರುದ್ಧ ಆಕ್ರೋಶವು ವ್ಯಕ್ತವಾಯಿತು. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ಅಂತಿಮವಾಗಿ ಅಂಬೇಡ್ಕರ್ ಅವರು 1932ರ ಸೆಪ್ಟೆಂಬರ್ 24ರಂದು ಗಾಂಧೀಜಿಯವರೊಂದಿಗೆ ಐತಿಹಾಸಿಕ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಒಪ್ಪಂದದ ಅಡಿಯಲ್ಲಿ ದಲಿತರಿಗೆ ನೀಡಲಾಗಿದ್ದ ಪ್ರತ್ಯೇಕ ಚುನಾವಣಾ ಕ್ಷೇತ್ರದ ಹಕ್ಕನ್ನು ರದ್ದುಗೊಳಿಸಲಾಯಿತು. ಬದಲಾಗಿ ಶಾಸನ ಸಭೆಗಳಲ್ಲಿ ದಲಿತರಿಗೆ ಮೀಸಲಿಟ್ಟ ಸ್ಥಾನಗಳ ಸಂಖ್ಯೆಯನ್ನು 71ರಿಂದ 147ಕ್ಕೆ ಹೆಚ್ಚಿಸಲಾಯಿತು. ಅಲ್ಲದೆ ಕೇಂದ್ರ ಶಾಸನ ಸಭೆಯಲ್ಲಿ 18% ಸ್ಥಾನಗಳನ್ನು ಅವರಿಗೆ ನೀಡಲಾಯಿತು. ಈ ಒಪ್ಪಂದದಿಂದಾಗಿ ಅಂಬೇಡ್ಕರ್ ಅವರು ತಮ್ಮದೇ ಸಮುದಾಯದಿಂದ ಟೀಕೆಗಳನ್ನು ಎದುರಿಸಬೇಕಾಗಿ ಬಂತು. ಅಂಬೇಡ್ಕರ್ ಅವರು ಕೇವಲ ಸಾಮಾಜಿಕ ಹೋರಾಟಗಾರರಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು ಆಗಿದ್ದರು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರು ಹಿಲ್ಟನ್ ಯಂಗ್ ಕಮಿಷನ್ ಮುಂದೆ ಮಂಡಿಸಿದ ಆರ್ಥಿಕ ಶಿಫಾರಸುಗಳು ಮತ್ತು ಅವರ ಪುಸ್ತಕಗಳ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934 ಸಿದ್ಧವಾಯಿತು. ಅಂತಿಮವಾಗಿ 1935 ಏಪ್ರಿಲ್ 1ರಂದು RBI ಅಸ್ತಿತ್ವಕ್ಕೆ ಬಂದಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಸುಧಾರಣೆಯ ಕೆಲಸಗಳಲ್ಲಿ ಮುಳುಗಿದ್ದಾಗ ಅವರ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತು. 1935ರಲ್ಲಿ ಅವರ ಪ್ರೀತಿಯ ಪತ್ನಿ ರಮಾಬಾಯಿ ಅನಾರೋಗ್ಯದಿಂದ ನಿಧನರಾದರು. ರಮಾಬಾಯಿ ಅವರ ಅಗಲಿಕೆಯಿಂದ ಬಾಬಾ ಸಾಹೇಬರು ತೀವ್ರವಾಗಿ ನೊಂದಿದ್ದರು. ಅವರು ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕವನ್ನು ಪತ್ನಿಗೆ ಅರ್ಪಿಸುತ್ತಾ, ನನ್ನನ್ನು ಒಬ್ಬ ಸಾಮಾನ್ಯ ಭೀಮನಿಂದ ಡಾಕ್ಟರ್ ಅಂಬೇಡ್ಕರ್ ಆಗಿ ರೂಪಿಸಿದ ಶ್ರೇಯಸ್ಸು ರಮಾಬಾಯಿ ಅವರಿಗೆ ಸಲ್ಲುತ್ತದೆ ಎಂದು ಭಾವುಕರಾಗಿ ಬರೆದಿದ್ದರು. ಪತ್ನಿಯ ಮರಣದ ನಂತರ ಅವರು ಒಂಟಿಯಾದರೂ ಶೋಷಿತ ವರ್ಗಗಳ ಹಿತಕ್ಕಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸ್ಥಾಪಿಸಿದರು. ಈ ಪಕ್ಷವು 1937ರ ಚುನಾವಣೆಯಲ್ಲಿ 15 ಸ್ಥಾನಗಳನ್ನು ಗೆದ್ದು ದೊಡ್ಡ ಯಶಸ್ಸು ಕಂಡಿತು. ಮುಂದೆ 1942ರಲ್ಲಿ ಅವರು ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಸ್ತಿತ್ವಕ್ಕೆ ತಂದರು. ಅದೇ ವರ್ಷ ಅವರನ್ನು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನಾಗಿ ನೇಮಿಸಲಾಯಿತು. ಅಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಅದ್ಭುತ ಕೆಲಸ ಮಾಡಿದರು. ಈ ಹುದ್ದೆಯಲ್ಲಿದ್ದಾಗ ಅಂಬೇಡ್ಕರ್ ಅವರು ಕಾರ್ಮಿಕರಿಗಾಗಿ ಐತಿಹಾಸಿಕ ಸುಧಾರಣೆಗಳನ್ನು ತಂದರು. 1942ರ ಕಾರ್ಮಿಕ ಸಮ್ಮೇಳನದಲ್ಲಿ ಕಾರ್ಮಿಕರ ಕೆಲಸದ ಸಮಯವನ್ನು 12 ಗಂಟೆಯಿಂದ 8 ಗಂಟೆಗೆ ಇಳಿಸಿದರು. ಇದು ಇಂದಿಗೂ ದೇಶದ ಎಲ್ಲಾ ಕಾರ್ಮಿಕರು ಅನುಭವಿಸುತ್ತಿರುವ ದೊಡ್ಡ ಸೌಲಭ್ಯವಾಗಿದೆ. ಆ ಹೊತ್ತಿಗೆ 2ನೇ ಮಹಾಯುದ್ಧ ಮುಗಿದು ಭಾರತ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಂಡಿತು. ದೇಶಕ್ಕೆ ಹೊಸ ಸಂವಿಧಾನದ ಅಗತ್ಯವಿತ್ತು. ಇದಕ್ಕಾಗಿ 1946ರ ಡಿಸೆಂಬರ್ 6ರಂದು ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಅಂಬೇಡ್ಕರ್ ಅವರು ಬಂಗಾಳದಿಂದ ಆ ಸಭೆಗೆ ಆಯ್ಕೆಯಾದರು. ಅಂತಿಮವಾಗಿ ಅವರಿಗೆ ದೇಶದ ಅತಿದೊಡ್ಡ ಜವಾಬ್ದಾರಿಯಾದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ತಂಡದೊಂದಿಗೆ ಸುಮಾರು 60 ದೇಶಗಳ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಿದರು. ಆ ಸಂವಿಧಾನಗಳಲ್ಲಿದ್ದ ಅತ್ಯುತ್ತಮ ಅಂಶಗಳನ್ನು ಆಯ್ದು ನಮ್ಮ ದೇಶಕ್ಕೆ ಒಪ್ಪುವಂತೆ ಅಳವಡಿಸಿಕೊಂಡರು. ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆಗಳು ನಡೆದಾಗ ಅಂಬೇಡ್ಕರ್ ಅವರು ನೀಡುತ್ತಿದ್ದ ತರ್ಕಬದ್ಧ ಉತ್ತರಗಳನ್ನು ಕೇಳಿ
ಪ್ರತಿಯೊಬ್ಬರು ಬೆರಗುಗೊಳ್ಳುತ್ತಿದ್ದರು. ಅವರು ಭಾರತೀಯ ಸಂವಿಧಾನದಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಹೆಚ್ಚಿನ ಒತ್ತು ನೀಡಿದರು. ಪ್ರತಿಯೊಬ್ಬರಿಗೂ ತಮ್ಮ ಇಷ್ಟದ ಧರ್ಮವನ್ನು ಪಾಲಿಸುವ ಸ್ವಾತಂತ್ರ್ಯ ಸಿಗುವಂತೆ ಮಾಡಿದರು. ಭಾರತವನ್ನು ಅವರು ರಾಜ್ಯಗಳ ಒಕ್ಕೂಟ ಎಂದು ವಿನ್ಯಾಸಗೊಳಿಸಿದರು. ಅವರ ಅದ್ಭುತ ಕಾನೂನು ಜ್ಞಾನ ಮತ್ತು ಸಾಮಾಜಿಕ ನ್ಯಾಯದ ಚಿಂತನೆಯಿಂದಾಗಿ ಅವರನ್ನು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಶೋಷಿತ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಅಂಬೇಡ್ಕರ್ ಅವರು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ರಿಸರ್ವೇಶನ್ ಸೌಲಭ್ಯವನ್ನು ಸಂವಿಧಾನದಲ್ಲಿ ಅಳವಡಿಸಿದರು. ಅಷ್ಟೇ ಅಲ್ಲದೆ ಆರ್ಟಿಕಲ್ 17 ಅನ್ನು ಸೇರಿಸುವ ಮೂಲಕ ಅಸ್ಪೃಶ್ಯತೆ ಆಚರಿಸುವುದನ್ನು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದರು. ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕಲ್ಲ, ಇಡೀ ದೇಶದ ಏಳಿಗೆಗಾಗಿ ಸಂವಿಧಾನ ಬರೆದರು. ಅವರು ಮಹಿಳೆಯರ ಹಕ್ಕುಗಳಿಗೂ ಸಂವಿಧಾನದಲ್ಲಿ ಸಮಾನ ಸ್ಥಾನ ನೀಡಿದರು. ಧರ್ಮ, ಜಾತಿ, ಭಾಷೆ ಅಥವಾ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನ ಹಕ್ಕುಗಳು ಸಿಗಬೇಕು ಎಂದು ಅವರು ಸಾರಿದರು. ಹೀಗೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಸಂವಿಧಾನವನ್ನು ರಚಿಸುವ ಕೆಲಸವು 2 ವರ್ಷ 11 ತಿಂಗಳು ಮತ್ತು 18 ದಿನಗಳಲ್ಲಿ ಪೂರ್ಣಗೊಂಡಿತು. 1949 ನವೆಂಬರ್ 26ರಂದು ಇದನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಅಂತಿಮವಾಗಿ 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ಈ ದಿನವನ್ನೇ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವವಾಗಿ ಸಂಭ್ರಮದಿಂದ ಆಚರಿಸುತ್ತೇವೆ. ಭಾರತವು ಸ್ವತಂತ್ರವಾದ ಕೇವಲ 2.5 ವರ್ಷಗಳಲ್ಲಿ ತನ್ನ ಸಂವಿಧಾನವನ್ನು ಸಿದ್ಧಪಡಿಸಿಕೊಂಡಿತು. ಆದರೆ ಭಾರತದಿಂದ ಬೇರ್ಪಟ್ಟ ಪಾಕಿಸ್ತಾನಕ್ಕೆ ತನ್ನ ಸಂವಿಧಾನ ರಚಿಸಲು 9 ವರ್ಷಗಳೇ ಬೇಕಾಯಿತು. ಇದು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಅವರ ತಂಡದ ಅಸಾಧಾರಣ ಸಾಧನೆಗೆ ಸಾಕ್ಷಿ. ಸ್ವತಂತ್ರ ಭಾರತದ ಮೊದಲ ಸರ್ಕಾರದಲ್ಲಿ ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿ ನೇಮಕಗೊಂಡರು. 1951ರಲ್ಲಿ ಅವರು ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದರು. ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು ಮತ್ತು ವಿಚ್ಛೇದನದ ಹಕ್ಕನ್ನು ನೀಡುವ ಕ್ರಾಂತಿಕಾರಿ ಕಾನೂನು ಇದಾಗಿತ್ತು. ಆದರೆ ಅಂದಿನ ಸಂಸತ್ತಿನಲ್ಲಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿ ಬಿಲ್ ಅಂಗೀಕಾರವಾಗಲಿಲ್ಲ. ಇದರಿಂದ ನೊಂದ ಅಂಬೇಡ್ಕರ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. 1952ರಲ್ಲಿ ನಡೆದ ದೇಶದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಸ್ಪರ್ಧಿಸಿದರಾದರೂ ಅನಿರೀಕ್ಷಿತವಾಗಿ ಸೋಲನ್ನು ಅನುಭವಿಸಿದರು. ಆದರೆ ಮುಂದಿನ ವರ್ಷವೇ ಅವರು ರಾಜ್ಯಸಭೆಯ ಮೂಲಕ ಮತ್ತೆ ಸಂಸತ್ತನ್ನು ಪ್ರವೇಶಿಸಿದರು ಮತ್ತು ತಮ್ಮ ಕೊನೆಯ ಉಸಿರಿರುವವರೆಗೂ ಸಂಸತ್ ಸದಸ್ಯರಾಗಿಯೇ ಮುಂದುವರೆದರು. 1935ರಲ್ಲಿ ಅಂಬೇಡ್ಕರ್ ಅವರು ನಾನು ಹಿಂದೂವಾಗಿ ಹುಟ್ಟಿದ್ದೇನೆ ನಿಜ, ಆದರೆ ಹಿಂದೂವಾಗಿ ಸಾಯುವುದಿಲ್ಲ ಎಂದು ಶಪಥ ಮಾಡಿದ್ದರು. ತಮ್ಮ ಈ ಮಾತಿನಂತೆ 1956ರ ಅಕ್ಟೋಬರ್ 14ರಂದು ನಾಗ್ಪುರದಲ್ಲಿ ತಮ್ಮ ಪತ್ನಿ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಮತ್ತು ಸುಮಾರು 4 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಬಾಬಾ ಸಾಹೇಬರಿಗೆ ಪುಸ್ತಕಗಳೆಂದರೆ ಪ್ರಾಣ. ಅವರಿಗೆ 9 ಭಾಷೆಗಳ ಜ್ಞಾನವಿತ್ತು. ಅವರ ಬಳಿ 50,000ಕ್ಕೂ ಹೆಚ್ಚು ಪುಸ್ತಕಗಳಿದ್ದ ವಿಶ್ವದ ಅತಿ ದೊಡ್ಡ ಖಾಸಗಿ ಗ್ರಂಥಾಲಯವಿತ್ತು. ಅವರೇ ಸ್ವತಃ ಡಜನ್ ಗಟ್ಟಲೆ ಪುಸ್ತಕಗಳನ್ನು ಬರೆದಿದ್ದು ದಿ ಬುದ್ಧ ಅಂಡ್ ಹಿಸ್ ಧಮ್ಮ ಅವರ ಕೊನೆಯ ಕೃತಿಯಾಗಿದೆ. ಈ ಪುಸ್ತಕವನ್ನು ಪೂರ್ಣಗೊಳಿಸಿದ ಕೇವಲ 3 ದಿನಗಳಲ್ಲಿ ಅಂದರೆ 1956ರ ಡಿಸೆಂಬರ್ 6ರಂದು ಅವರು ದೆಹಲಿಯಲ್ಲಿ ನಿಧನರಾದರು. ಇಂದಿಗೂ ಅವರ ಪುಣ್ಯತಿಥಿಯನ್ನು ದೇಶಾದ್ಯಂತ ಮಹಾಪರಿನಿರ್ವಾಣ ದಿವಸವಾಗಿ ಆಚರಿಸಲಾಗುತ್ತದೆ. 1990ರಲ್ಲಿ ಭಾರತ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ಗೌರವವಾದ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಒಮ್ಮೆ ಯೋಚನೆ ಮಾಡಿ, ಯಾವ 10 ವರ್ಷದ ಮಗುವನ್ನು ಈ ಸಮಾಜ ಅಸ್ಪರ್ಶ್ಯ ಎಂದು ತಿರಸ್ಕರಿಸಿ ರೈಲ್ವೆ ಸ್ಟೇಷನ್ನಲ್ಲಿ ಅಸಹಾಯಕನಾಗಿ ನಿಲ್ಲಿಸಿತ್ತೋ, ಯಾವ ವಿದ್ಯಾರ್ಥಿಯನ್ನು ಶಾಲೆಯ ಮೂಲೆಯಲ್ಲಿ ಗೋಣಿ ಚೀಲದ ಮೇಲೆ ಕೂರಿಸಿ ಅವನ ನೆರಳು ಕೂಡ ಅಪವಿತ್ರವೆಂದು ದೂರ ತಳ್ಳಲಾಗಿತ್ತೋ, ಯಾವ PhD ಪದವೀಧರನಿಗೆ ಉನ್ನತ ಅಧಿಕಾರಿಯಾದರೂ ಕುಡಿಯುವ ನೀರಿಗೂ ಗತಿ ಇಲ್ಲದಂತೆ ಮಾಡಿ ಪ್ರಾಣಿಗಳಿಗಿಂತ ಕೀಳಾಗಿ ನಡೆಸಿಕೊಳ್ಳಲಾಯಿತೋ, ಅದೇ ವ್ಯಕ್ತಿ, ಅದೇ ಮಹಾಶಕ್ತಿ ತನ್ನ ರಕ್ತ ಮತ್ತು ಕಣ್ಣೀರಿನ ಮಸಿಯಿಂದ ಇದೇ ಸಮಾಜದ ಹಣೆಬರಹವನ್ನು ಮತ್ತು ಕೋಟ್ಯಂತರ ಜನರ ಭವಿಷ್ಯವನ್ನು ಬರೆದರು. ಬಾಬಾ ಸಾಹೇಬರು ನಮಗೆ ಕೊಟ್ಟದ್ದು ಕೇವಲ ಒಂದು ಪುಸ್ತಕವಲ್ಲ, ಅದು ಈ ದೇಶದ ಪ್ರತಿಯೊಬ್ಬ ಶೋಷಿತನ, ದಲಿತನ ಮತ್ತು ಹಿಂದುಳಿದವನ ಕೈಯಲ್ಲಿಟ್ಟ ಬ್ರಹ್ಮಾಸ್ತ್ರ. ಅವರು ಶತಮಾನಗಳ ಅನ್ಯಾಯವನ್ನು, ಅಸ್ಪೃಶ್ಯತೆಯನ್ನು, ಕೊಳಕನ್ನು ಸುಟ್ಟು ಹಾಕಿದ ಕ್ರಾಂತಿಯ ಕಿಡಿ. ಇವತ್ತು ಈ ದೇಶದ ಬೀದಿ ಬೀದಿಯಲ್ಲಿ, ಸಂಸತ್ತಿನ ಒಳಗೆ ಹೊರಗೆ ಇದು ನಮ್ಮ ಹಕ್ಕು, ನಮ್ಮ ಸ್ವಾಭಿಮಾನ ಎಂದು ಸಿಂಹದಂತೆ ಗರ್ಜಿಸುವ ಪ್ರತಿಯೊಂದು ಧ್ವನಿಯ ಹಿಂದೆ ಕೋಟ್ಯಂತರ ಜನರ ಎದೆಯಲ್ಲಿ ಆತ್ಮಾಭಿಧಾನದ ಬೆಂಕಿ ಹಚ್ಚಿದ ಕ್ರಾಂತಿ ಸೂರ್ಯನ ಶಕ್ತಿ ಇದೆ. ಶತಮಾನಗಳ ಶೋಷಣೆಯ ಕತ್ತಲೆಯನ್ನು ತನ್ನ ಜ್ಞಾನದ ಬೆಳಕಿನಿಂದ ಓಡಿಸಿದ ಕ್ರಾಂತಿಕಾರಿ ನಾಯಕನಿಗೆ, ಆಧುನಿಕ ಭಾರತದ ಶಿಲ್ಪಿಗೆ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಪಿತಾಮಹನಿಗೆ ನಮ್ಮೆಲ್ಲರ ಸಲಾಂ. ನೆನಪಿಡಿ, ಅಂಬೇಡ್ಕರ್ ಎನ್ನುವುದು ಕೇವಲ ಒಂದು ಹೆಸರಲ್ಲ, ಅದೊಂದು ವಿಚಾರ, ಅದೊಂದು ಚಳವಳಿ, ಅದೊಂದು ನಿರಂತರ ಕ್ರಾಂತಿ, ಮತ್ತು ಆ ಕ್ರಾಂತಿ ಎಂದಿಗೂ ನಿಲ್ಲುವುದಿಲ್ಲ. ಜೈ ಭೀಮ್, ಜೈ ಭಾರತ್. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.